ನಿಮ್ಗೆ ನಾನು ಪ್ರಮಾಣ ವಚನ ಬೋಧನೆ ಮಾಡಿದ್ದೇನೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿದ್ರೆ ಇದು ಬರೀ ಒಂದು ವೃತ್ತಿ ಅಲ್ಲ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದೊಂದು ಸಮಾಜ ಸೇವೆ ಅಂತ ತಿಳ್ಕೊಂಡು ನೀವೆಲ್ಲ ಸೇವೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಜನರಿಗೆ ಏನ್ ಬೇಕಾಗಿದೆ, ದಿನ ಬೆಳಿಗ್ಗೆ ಎದ್ರೆ ಅವರಿಗೆ ಶುದ್ಧ ಕುಡಿ ನೀರು ಕೊಡುವಂಥದ್ದು, ರಸ್ತೆ, ಚರಂಡಿ, ಬೀದಿ ದೀಪ, ಸ್ವಚ್ಛತೆ, ಮಲತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಘನತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಅವರಿಗೆ ಜೀವನೋಪಾಯ ಕಲ್ಪಿಸಿ ಕೊಡುವಂಥದ್ದು, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಇವತ್ತು ಎಂಪವರ್ ಅಂದ್ರೆ ಅವರಿಗೆ ಶಕ್ತಿ ಕೊಡುವಂಥದ್ದು, ಜೊತೆಗೆ ವಸ್ತಿ ರೈತರಿಗೆ, ನಿವೇಶನ ರೈತರಿಗೆ ಅವರಿಗೆ ಸಮೀಕ್ಷೆ ಮಾಡಿ ಸರ್ಕಾರದ ವತಿಯಿಂದ ಏನೊಂದು ಕಾರ್ಯಕ್ರಮಗಳಿದಾವೆ ಅವ್ರ ಮನೆತನ ಮುಟ್ಟಿಸುವಂಥದ್ದು, ಅವ್ರಿಗೆ ಈ ಸ್ವತ್ತು ಮನೆತನ ಹೋಗಿ ಕೊಡುವಂತ ಒಂದು ಕಾರ್ಯಕ್ರಮ, ಅವರ ಶಿಕ್ಷಣ, ಅವರ ಆರೋಗ್ಯ ಎಲ್ಲಾ ರೀತಿಯಲ್ಲಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 3, 4, 5 ಏನು ಗ್ರಾಮಗಳು ಬರ್ತವೆ, ಅವೆಲ್ಲ ಗ್ರಾಮಗಳ ಅಭಿವೃದ್ಧಿ ಇವತ್ತು ನಿಮ್ಮ ಜವಾಬ್ದಾರಿ ಆಗಿದೆ. ಹೀಗಾಗಿ ಅತ್ಯಂತ ಮಹತ್ವದಾದಂತ ಒಂದು ಸ್ಥಾನದಲ್ಲಿ ನೀವೆಲ್ಲ ಇರ್ತೀರಿ. ನೀವೆಲ್ಲ ಮನ್ಸು ಮಾಡಬೇಕಾಗತ್ತೆ. ಇವತ್ತಿನ ಒಂದು ಕಲುಷಿತ ವಾತಾವರಣದಲ್ಲೂ ಸಹಿತ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿಷ್ಠೆ ಇಟ್ಟುಕೊಂಡು ಪಾರದರ್ಶಕವಾಗಿ ಸೇವಾ ಮನೋಭಾವದಿಂದ ನೀವೆಲ್ಲ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಎಲ್ಲಾ ಗ್ರಾಮ ಪಂಚಾಯತಿಗಳನ್ನು ಆದರ್ಶ ಗ್ರಾಮ ಪಂಚಾಯತಿಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳು, ಯೋಜನೆಗಳು, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನು ಮನ್ರೇಗಾ ಇತ್ತು, 20 ವರ್ಷ ಮನ್ರೇಗಾದ ಅಡಿಯಲ್ಲಿ ನಾವೆಲ್ಲ ಕೆಲಸ ರಾಜ್ಯದಲ್ಲಿ ಆಗಿದೆ. ಬಹಳಷ್ಟು ಆಸ್ತಿಗಳು ಸೃಷ್ಟಿ ಮಾಡಿದ್ದೇವೆ. ಈಗ ಮನ್ರೇಗಾದೇ ಒಂದು ಸ್ವರೂಪ ಅಂತ ಹೇಳ್ಬೋದು, ಬದಲಾದಂತ ಒಂದು ಸ್ವರೂಪ ವಿಬಿಜಿ ರಾಮ್ಜಿ. ಆ ವಿಬಿಜಿ ರಾಮ್ಜಿಗೆ ಸುಮಾರು 9,500 ಕೋಟಿ ರೂಪಾಯಿ 9 ತಿಂಗಳಿಗೆ ನಮ್ಗೆ ಅನುದಾನ ಲಭ್ಯ ಇದೆ. ಪ್ರತಿ ತಿಂಗಳು 1,000 ಕೋಟಿ ರೂಪಾಯಿ ನಾವು ರಾಜ್ಯದಲ್ಲಿ ಖರ್ಚು ಮಾಡಬಹುದಾಗಿದೆ. ಅದರ ವ್ಯಾಪ್ತಿಯಲ್ಲಿ, ಅದರ ಅಡಿಯಲ್ಲಿ ಅನೇಕ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಸುಮಾರು 318 ಕಾಮಗಾರಿಗಳು ನಾವು ತೆಗೆದುಕೊಳ್ಳಬಹುದಾಗಿದೆ. ವೈಯಕ್ತಿಕ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ರೈತರ ಬದುಕು ಹಸನ್ ಮಾಡಬೇಕು ಅಂತ ಹೇಳಿ ಅವರಿಗೆ ತೆರೆದ ಬಾವಿ ಮಂಜೂರು ಮಾಡುವಂತದ್ದಿರ್ಬೋದು, ವರ್ಮಿ ಕಾಂಪೋಸ್ಟ್ ಮಂಜೂರು ಮಾಡುವಂತದ್ದಿರ್ಬೋದು, ಬೋರ್ವೆಲ್ ರೀಚಾರ್ಜ್ ಫಿಟ್ ಮಾಡುವಂತದ್ದಿರ್ಬೋದು, ಹೀಗೆ ಸುಮಾರು ಚೆಕ್ ಡ್ಯಾಮ್ ನಿರ್ಮಾಣ ಮಾಡುವಂತದ್ದಿರ್ಬೋದು, ಅಂತರ್ಜಲ ಮಟ್ಟ ಜಾಸ್ತಿ ಮಾಡಲಿಕ್ಕೆ ಸುಮಾರು ಕಾಮಗಾರಿಗಳು ಈ ವಿಬಿಜಿ ರಾಮ್ಜಿ ಅಡಿಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲ ಕೆರೆ ಪುನಶ್ಚೇತನ ಮಾಡುವಂಥದ್ದು, ಹೀಗೆ ಸುಮಾರು 10 ಹಲವಾರು ಕಾರ್ಯಕ್ರಮಗಳು, ಯೋಜನೆಗಳು ಇವತ್ತು ನಿಮ್ಮ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ಅನುಷ್ಠಾನ ಮಾಡುವಂತ ಒಂದು ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ಹೀಗಾಗಿ ನೀವೆಲ್ಲ ಸಂಕಲ್ಪ ಮಾಡಿ, ಈಗೇನು ಪ್ರಮಾಣ ಮಾಡಿದ್ದೀರಿ, ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಇವತ್ತು ಸೇವೆ ಮಾಡ್ತೀರಿ ಅಂತ ಹೇಳಿ ಅದ್ರ ಪ್ರಕಾರ ನೀವೆಲ್ಲ ನಡೆದುಕೊಂಡು ನಮಗೆ, ನಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತರ್ತೀರಿ, ಕೀರ್ತಿ ತರ್ತೀರಿ ಅಂತ ಹೇಳಿ ಒಂದು ನಂಬಿಕೆಯನ್ನು ಇಟ್ಕೊಂಡು ನಿಮ್ಮ ಏನು ಸೇವಾ ಏನೀಗ ನೀವು ಮಾಡ್ತಾ ಇದ್ದೀರಿ ಅದು ನಿಮ್ಮೆಲ್ಲರ ಜೀವನದಲ್ಲಿ ನೀವೆಲ್ಲ ಯಶಸ್ವಿ ಆಗಲಿ. ನಿಮ್ಮೆಲ್ಲರಿಗೆ ಆ ದೇವರು ಉತ್ತಮವಾದಂತ ಒಂದು ಆರೋಗ್ಯ, ಉತ್ತಮವಾದಂತ ಒಂದು ಆಯುಷ್ಯ ಎಲ್ಲ ಕೊಡ್ಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೆ ಹಾರೈಸಿ, ಇವತ್ತು ನಿಮ್ಮ ವೃತ್ತಿ ಜೀವನ ಇವತ್ತು ಕರ್ನಾಟಕ ರಾಜ್ಯದ ಜನರಿಗೆ ಅದರಿಂದ ಇವತ್ತು ಲಾಭ ಆಗಲಿ ಅಂತ ಹೇಳಿ ಆಶಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದನೆಗಳು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.